ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಟ್ಯೂಸ್ಡೇ ಮಾಡ್ಕೊಂಡಿರೋ ವ್ಲಾಗ್, ಅಂದರೆ ಫೆಬ್ರವರಿ 13 ಮಾಡಿರುವಂತಹ ವ್ಲಾಗ್ ಆಗಿರುತ್ತೆ. ಈ ವ್ಲಾಗಲ್ಲಿ ನಾನು ಮನೇಲೇ ಯಾವ ಥರ ನಾವು ಬಿರಿಯಾನಿ ಪೌಡರ್ನ ಮಾಡ್ಕೊಳ್ಬೋದು ಅನ್ನೋದನ್ನ ಶೇರ್ ಮಾಡಿದ್ದೀನಿ. ಜೊತೆಗೆ ನಾವು ತುಪ್ಪ ಕೂಡ ಮನೇಲೇ ಯಾವ ಥರ ಮರಳಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ನಾವು GRB ತುಪ್ಪ, ನಂದಿನಿ ತುಪ್ಪ ಎಲ್ಲ ತರ್ತೀವಿ ನೋಡಿ, ಅದು ತುಂಬಾ ಮರಳಾಗಿರುತ್ತೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೇಮ್ ನಾವು ಅದೇ ಥರ ಮನೇಲೇ ಮಾಡ್ಕೊಳ್ಬೋದು. ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ, ಹಾಗೆ ತುಂಬ ಸುಲಭ ಕೂಡ ತುಪ್ಪನ ಮಾಡ್ಕೊಳ್ಳೋದು. ನನಗೆ ಈ ರೆಸಿಪಿನ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ರು. ಅವ್ರು ಯಾವ ಥರ ಮಾಡ್ತಾರೆ ಅದನ್ನು ನೋಡಿ ನಾನು ಕೂಡ ಕಲ್ತ್ಕೊಂಡಿದ್ದೀನಿ. ಹಾಗೆ ಇವತ್ತು ನಾನು ಶಾಪಿಂದ ಮನೆಗೆ ಬರುವಾಗ ಸ್ವಲ್ಪ ತರಕಾರಿ ಹಣ್ಣುಗಳನ್ನೆಲ್ಲ ತೊಗೊಂಡು ಬರಬೇಕಿತ್ತು. ಹಾಗಾಗಿ ಹೊರಗಡೆ ಬಂದಿದ್ದೆ. ಊರಿಗೆ ಹೋಗಿದ್ನಲ್ವ, ಎಲ್ಲ ತರಕಾರಿ ಹಣ್ಣೆಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು. ನಾನು ಈ ಥರ ಸಾಮಾನ್ಯವಾಗಿ ಊರಿಗೆ ಹೋದರೆ ಎಲ್ಲನೂ ಖಾಲಿ ಮಾಡೇ ಹೋಗ್ತೀನಿ. ಇಲ್ಲಾಂದರೆ ಬರೋ ಅಷ್ಟರಲ್ಲಿ ಸ್ವಲ್ಪ ಬಾಡ್ದಂಗೆ ಆಗೋಗ್ಬಿಟ್ಟಿರುತ್ತೆ, ಇಲ್ಲಾಂದರೆ ಕೆಟ್ಟೋಗ್ಬಿಟ್ಟಿರುತ್ತೆ. ಅದನ್ನು ಕ್ಲೀನ್ ಮಾಡೋಕ್ಕೆ ಮತ್ತೆ ನಮ್ಗೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆಮೇಲೆ ತರಕಾರಿನೆಲ್ಲ ವೇಸ್ಟ್ ಮಾಡೋಕ್ಕೆ ನನಗೆ ಅಷ್ಟು ಇಷ್ಟ ಕೂಡ ಆಗಲ್ಲ. ಹಾಗಾಗಿ ನಾನು ಈ ಥರ ಊರಿಗೆ ಹೋಗ್ಬೇಕಾದ್ರೆ ಎಲ್ಲನೂ ಖಾಲಿ ಮಾಡಿ ಹೋಗ್ಬಿಟ್ಟು ಊರಿಂದ ಬಂದಮೇಲೆ ನಾನು ಮತ್ತೆ ಶಾಪಿಂಗ್ ಮಾಡ್ತೀನಿ. ಹಾಗೆ ಇವಾಗ ಮನೆಗೆ ಬಂದು ಸ್ವಲ್ಪ ಗ್ರೀನ್ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ. ಇದಿಲ್ಲ ಅಂದರೆ ನನಗೆ ದಿನ ಕಂಪ್ಲೀಟ್ ಆಯಿತು ಅಂತಲೇ ಅನಿಸಲ್ಲ. ನಾನು ತುಂಬ ವ್ಲಾಗಲ್ಲಿ ಹೇಳ್ಬಿಟ್ಟಿದ್ದೀನಿ ಅಲ್ವಾ. ಹಾಗೆ ಇವತ್ತು ರಾತ್ರಿ ಊಟಕ್ಕೆ ಎಗ್ ಬಿರಿಯಾನಿನ ಮಾಡ್ಕೊಳ್ತಾ ಇದ್ದೀನಿ. ನನ್ನ ತಮ್ಮ ಇವತ್ತು ಬರ್ತೀನಿ ಅಂತ ಹೇಳಿದ್ದ, ಅಮ್ಮ ಊರಿಗೆ ಹೋಗಿದ್ದಾರಲ್ವ, ಹಾಗಾಗಿ ರಾತ್ರಿ ಊಟಕ್ಕೆ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದ. ಅವನಿಗೂ ಪಾಪ ಹೊರಗಡೆ ತಿಂದು ಅವ್ನು ಮಾಡ್ಕೊಂಡಿರೋ ಅಡುಗೆನೇ ಅವ್ನು ತಿಂದು ಬೇಜಾರಾಗ್ಬಿಟ್ಟಿದೆಯಂತೆ. ಹಾಗಾಗಿ ಚಿಕನ್ ಏನಾದರೂ ಮಾಡು ಅಂತ ಹೇಳಿದ್ದ. ಆದರೆ ನಾನು ಚಿಕನ್ ಮಾಡೋಕ್ಕಾಗಲ್ಲ, ಎಗ್ ಬಿರಿಯಾನಿ ಏನಾದರೂ ಮಾಡ್ತೀನಿ ಬಾ ಅಂತ ಹೇಳಿದ್ದೆ. ಅದು ಅಲ್ಲದೆ ನಾಳೆ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಹಾಗಾಗಿ ಅವ್ನು ಸ್ವಲ್ಪ ಸ್ಪೆಷಲಾಗಿರುತ್ತೆ ಅಂತ ಹೇಳಿ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಬೀಟ್ರೂಟ್ ರೈತ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಬೀಟ್ರೂಟ್ ರೈತ ನನಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು. ನಾನು ತುಂಬ ಇಷ್ಟಪಟ್ಟು ತಿಂತೀನಿ. ಈಗ ಮಾಮೂಲಿಯಾಗಿ ನಾವು ಸೌತೆಕಾಯಿನೆಲ್ಲ ಹಾಕ್ಕೊಂಡು ಮಾಡ್ತೀವಿ ನೋಡಿ ರೈತ, ಅದಕ್ಕಿಂತ ಈ ಬೀಟ್ರೂಟ್ ರೈತ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಇದು ಫೇವ್ರೆಟ್ ಅಂತಲೇ ಹೇಳ್ಬೋದು. ಇವಾಗ ಏನಾದರೂ ನಮಗೆ ಟೈಮ್ ಆಗೋಗ್ಬಿಟ್ಟಿದೆಯಪ್ಪ, ಈರುಳ್ಳಿ ಮತ್ತು ಸೌತೆಕಾಯಿನೆಲ್ಲ ಕಟ್ ಮಾಡೋಕ್ಕೆ ಟೈಮ್ ಇಲ್ಲ, ಏನು ಮಾಡೋದು ಅರ್ಜೆಂಟಲ್ಲಿ ರೈತಾಗೆ ಅಂತ ಅಂದರೆ ಈ ಥರ ಬೀಟ್ರೂಟ್ ರೈತ ಮಾಡ್ಕೊಂಡು ಬಿಡ್ಬೋದು. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ, ಆ ಟೇಸ್ಟ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಇವಾಗ ಮೊದಲು ಬಿರಿಯಾನಿ ಪೌಡರ್ನ ಮಾಡಿಟ್ಕೊಂಡು ಬಿಡೋಣ ಅಂತ ಹೇಳಿ ಒಂದು ಕಡಾಯಿಗೆ 1-2 ಸ್ಪೂನ್ ಆಗುವಷ್ಟು ಧನಿಯಾ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1.5 ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ನಾವು 2 ಸ್ಪೂನ್ ಜೀರಿಗೆ ಹಾಕ್ಕೊಳ್ಬೋದು. ನಾನು 1.5 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಅರ್ಧ ಸ್ಪೂನಷ್ಟು ಶಾಯಿ ಜೀರನ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಸೋಂಪನ್ನ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಮೆಣಸು, ಒಂದು ಪೂರ್ತಿ ಚಕ್ಕೆ ಪೀಸ್ ಬರುತ್ತಲ್ಲ ಅದರಲ್ಲಿ 2 ಪೀಸಷ್ಟು ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಲವಂಗ, ಒಂದು 4 ಸ್ಟಾರ್ ಹೂವನ್ನ ಸೇರಿಸ್ಕೊಂಡಿದ್ದೀನಿ. 4 ಹಾಕೊಂಡ್ರೆ ಸಾಕಾಗುತ್ತೆ. ಹಾಗೆ ಇದು ಜಾಪತ್ರೆ ಅಥವಾ ಜಾಪತ್ರೆ ಹೂವು ಅಂತ ಹೇಳ್ತಾರೆ ನೋಡಿ, ಅದನ್ನು 1 ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಜಾಕಾಯಿ ಹಾಕ್ಕೊಂಡಿದ್ದೀನಿ. ಜಾಕಾಯಲ್ಲಿ ಒಂದು ಅರ್ಧ ಭಾಗನ ತೊಗೊಂಡಿದ್ದೀನಿ ಅಷ್ಟೇ. ಹಾಗೆ 1 ಸ್ಪೂನ್ ಆಗುವಷ್ಟು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನು ಅಂದರೆ ಒಂದು 15 ಏಲಕ್ಕಿನ ತಗೊಳ್ಳಿ. ಇಷ್ಟೆಲ್ಲನೂ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಒಂದು 10 ನಿಮಿಷಕ್ಕೆಲ್ಲ ಫ್ರೈ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಗ್ಯಾಸ್ ಆಫ್ ಮಾಡಿ ಅದಕ್ಕೆ 2 ಪಲಾವ್ ಎಲೆನ ಹಾಕ್ಕೊಂಡು ಪೌಡರ್ ತಣ್ಣಗಾಗಲಿ ಅಂತ ಹೇಳಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಸ್ವಲ್ಪ ಎಗ್ ಬಿರಿಯಾನಿಗೂ ಎಲ್ಲ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡು ಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಅಂದರೆ ಮಾಮೂಲಿ ಈರುಳ್ಳಿ, ಟೊಮೊಟೊ ಇದನ್ನೆಲ್ಲ ನಾನು ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಧನಿಯಾ ಕೂಡ ತಣ್ಣಗಾಗಿತ್ತು. ಒಂದ್ಸಲ ನಾನು ನೀಟಾಗಿ ಚೆಕ್ ಮಾಡಿ ನೋಡ್ಕೊಳ್ತಾ ಇದ್ದೀನಿ. ಆ ಧನಿಯಾ ಕಾಳು ಕೈಯಲ್ಲಿ ಮುಟ್ಟಿದ್ರೆ ಒಡ್ಕೊಳ್ಬೇಕು, ಆ ಥರ ನಾವು ಫ್ರೈ ಮಾಡ್ಕೊಳ್ಬೇಕು. ಇವಾಗ ಒಂದು ಮಿಕ್ಸರ್ ಜಾರ್ಗೆ ಅದನ್ನು ಹಾಕ್ಕೊಂಡು ಒಂದು 3/4 ಭಾಗದಷ್ಟು ನಾನು ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ಸಣ್ಣಗಾಗೋದು ಬೇಡ, ಒಂದು 3/4 ಭಾಗ ಸಣ್ಣಗಾದರೆ ಸಾಕು. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ, ಹಾಗೆ 1 ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಎರಡೂ ಸೇರಿಸ್ಕೊಂಡು ಇನ್ನೊಂದು ರೌಂಡು ನಾನು ಸಣ್ಣದಾಗಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಆ ಮಸಾಲೆ ಪೌಡರ್ಗಳನ್ನೆಲ್ಲ ನಾವು ಯಾವ ಥರ ಪುಡಿ ಮಾಡ್ಕೊಳ್ತೀವಿ ನೋಡಿ, ಆ ಥರ ಮಾಡಿಕೊಂಡ್ರೆ ಸಾಕು. ತುಂಬ ಚೆನ್ನಾಗಿರೋ ಒಂದು ಬಿರಿಯಾನಿ ಪೌಡರ್ ರೆಡಿಯಾಗಿ ಹೋಗ್ಬಿಡುತ್ತೆ. ಈ ಪೌಡರ್ನ ನಾವು ಚಿಕನ್ ಬಿರಿಯಾನಿಗೆ, ಮಟನ್ ಬಿರಿಯಾನಿಗೆ, ಈ ಥರ ಎಗ್ ಬಿರಿಯಾನಿಗೆ ಎಲ್ಲದಕ್ಕೂ ಕೂಡ ಹಾಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇವಾಗ ನಾನು ಎಗ್ ಬಿರಿಯಾನಿಗೆ ಏನೇನು ಹಾಕ್ಕೊಳ್ತೀನಿ ಅಂತ ಕೂಡ ತೋರಿಸ್ಬಿಡ್ತೀನಿ. ಒಂದು 7ರಿಂದ 8 ಬೆಳ್ಳುಳ್ಳಿ ಎಸಳನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ
ಇಂಚಷ್ಟು ಶುಂಠಿ, ಒಂದು 2 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಈ ಮೂರನ್ನು ಹಾಕಿ ನಾವು ತರಿಯಾಗಿ ರುಬ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಬಿಡಬೇಕು. ಮೆಣಸಿನ್ಕಾಯಿ ಸ್ವಲ್ಪ ನಿಮಗೆ ಜಾಸ್ತಿ ಬೇಕು, ನಾವು ಖಾರ ಜಾಸ್ತಿ ತಿಂತೀವಿ ಅನ್ನೋಂಗಿದ್ರೆ ಒಂದು 2-3 ಹಾಕೊಳ್ಬೋದು, ಒಂದು 3-4 ಹಾಕೊಳ್ಬೋದು ಸಾರಿ. ಇವಾಗ ನಾನು ಅದೇ ಜಾರ್ಗೆ ಒಂದು ಈರುಳ್ಳಿನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ದೊಡ್ಡದಾಗಿರೋದನ್ನ ತೊಗೊಂಡಿದ್ದೀನಿ. ದೊಡ್ಡದಾಗಿರೋ ಈರುಳ್ಳಿ ತೊಗೊಂಡ್ರೆ ಸಾಕಾಗುತ್ತೆ. ಇವತ್ತು ನಾನು 3 ಜನಕ್ಕೆ ಮಾಡ್ಕೊತಾ ಇರೋದ್ರಿಂದ ಇಷ್ಟನ್ನು ನಾನು ತೊಗೊಳ್ತಾ ಇರೋದು. ಇವಾಗ ನಾನು 1-2 ಜಾಮೂನ್ ಟೊಮೊಟೊ ಕೂಡ ಪ್ಯೂರಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನಾವು ಈ ಥರ ಪ್ಯೂರಿ ಮಾಡಿ ಅಥವಾ ಪೇಸ್ಟ್ ಮಾಡಿ ಹಾಕೊಳ್ಳೋದ್ರಿಂದ ಬಿರಿಯಾನಿ ತುಂಬಾ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಅದರ ಟೇಸ್ಟೇ ಚೇಂಜ್ ಆಗುತ್ತೆ. ಹಾಗೆ ಇವಾಗ ಒಂದು ಕಡಾಯಿಗೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದು ಕೂಡ ನಾನು ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ. ಚಿಕ್ಕದಾದರೆ 1-2 ತೊಗೊಳ್ಳಿ, ದೊಡ್ಡದಾದರೆ 1 ಈರುಳ್ಳಿ ಸಾಕಾಗಿ ಹೋಗ್ಬಿಡುತ್ತೆ. ಹಾಗೆ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವೀಗ ಹೈದ್ರಾಬಾದಿ ಬಿರಿಯಾನಿಗೆಲ್ಲ ನಾವು ಈರುಳ್ಳಿನ ಯಾವ ಥರ ರೋಸ್ಟ್ ಮಾಡಿ ಎತ್ತಿಟ್ಕೊತೀವೋ ಆ ಥರ ಇದನ್ನು ಕೂಡ ರೋಸ್ಟ್ ಮಾಡ್ಕೊಳ್ಬೇಕು. ಅಷ್ಟರಲ್ಲಿ ಮೊಟ್ಟೆ ಬೆಂದಿತ್ತಲ್ಲ ಅದನ್ನು ಕೂಡ ಸಿಪ್ಪೆ ಎಲ್ಲ ತೆಕ್ಕೊಂಡು ಬಿಡೋಣ ಅಂತೇಳಿ ಒಂದು ಬೌಲ್ಗೆ ಐಸ್ ಕ್ಯೂಬ್ ಹಾಕಿ ಸ್ವಲ್ಪ ನೀರು ಹಾಕಿ ಅದರೊಳಗಡೆ ಮೊಟ್ಟೆನ ಹಾಕ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ಬೇಗನೆ ತಣ್ಣಗಾಗುತ್ತೆ. ತುಂಬ ಜನ ನನಗೆ ಕಮೆಂಟ್ ಮೂಲಕ ಕೇಳ್ತಾ ಇರ್ತೀರಾ, ಮೊಟ್ಟೆ ಬೇಯಿಸುವಾಗ ಯಾಕೆ ಈರುಳ್ಳಿ ಸಿಪ್ಪೆ ಹಾಕ್ತೀರಾ ಅಂತ. ಕೆಲವ್ರಿಗೆ ಗೊತ್ತಿರಲ್ಲ ಅಂತ ಅನಿಸುತ್ತೆ. ನಾವು ಈರುಳ್ಳಿ ಸಿಪ್ಪೆನ ಹಾಕ್ಕೊಂಡು ಮೊಟ್ಟೆನ ಬೇಯಿಸೋದ್ರಿಂದ ನಾವು ಈಸಿಯಾಗಿ ಮೊಟ್ಟೆ ಸಿಪ್ಪೆನ ಬಿಡಿಸ್ಬಿಡ್ಬೋದು, ಒಡೆದೋಗಲ್ಲ. ಹಾಗಾಗಿ ನಾನು ಈರುಳ್ಳಿ ಸಿಪ್ಪೆನ ಹಾಕ್ಕೊಳ್ತೀನಿ ಅಷ್ಟೇ. ಇವಾಗ ನೋಡಿ ಈರುಳ್ಳಿ ಕೂಡ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ತೀರಾ ಕಪ್ಪಾಗಿಬಿಟ್ರೆ ಕಹಿ ಆಗಿಬಿಡುತ್ತೆ, ನಮಗೆ ತಿನ್ನೋಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಇವಾಗ ಅದೇ ಕಡಾಯಿಗೆ ಸಿಪ್ಪೆ ಎಲ್ಲ ಸುಲಿದಿಟ್ಕೊಂಡಿದ್ನಲ್ಲ ಆ ಮೊಟ್ಟೆನ ಸ್ವಲ್ಪ ಚಾಕುಲಿ ಕಟ್ ಮಾಡ್ಕೊಂಡ್ಬಿಟ್ಟು ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್, ಅರಶಿನ ಪುಡಿ, ಉಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮೊಟ್ಟೆನ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಫ್ರೈ ಮಾಡಿ ಮೇಲ್ಗಡೆ ಲೇಯರ್ ಎಲ್ಲ ಕ್ರಿಸ್ಪಿ ಆಗಬೇಕು. ಆ ಥರ ನಾವು ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕು. ಹಾಗೆ ಇವಾಗ ಒಂದು ಕುಕ್ಕರ್ಗೆ ನಾನು 1 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 1 ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾವು ಬಿರಿಯಾನಿಗೆ ಹಾಕ್ತೀವಲ್ವ ಮಾಮೂಲಿಯಾಗಿ ಒಂದು ಅರ್ಧ ಪೀಸ್ ಚಕ್ಕೆ, 1 ಸ್ಟಾರ್ ರುಬ್ಬು, ಜಾಪತ್ರೆ, 1 ಟೀ ಸ್ಪೂನ್ ಆಗುವಷ್ಟು ಶಾಯಿ ಜೀರಾ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಸೋಂಪು ಮತ್ತು ಏಲಕ್ಕಿ, ಲವಂಗ ಹಾಗೆ ಕಸೂರಿ ಮೇಥಿ ಇಷ್ಟನ್ನು ನಾವು ಎಣ್ಣೆಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅದನ್ನು ಸ್ವಲ್ಪ ಚಿಟಪಟ ಅಂತ ಸಿಡ್ದಿದ್ದಾದಮೇಲೆ ಅದಕ್ಕೆ ನಾನು ಈರುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. ಈ ಈರುಳ್ಳಿ ಪ್ಯೂರಿ ಅಥವಾ ಪೇಸ್ಟ್ಗಿರ್ಬೋದು, ಟೊಮೊಟೊ ಪೇಸ್ಟ್ಗಿರ್ಬೋದು, ನಾನು ನೀರು ಹಾಕ್ಕೊಂಡಿಲ್ಲ, ಹಂಗೆ ನಾವು ರುಬ್ಕೊಳ್ಬೇಕು, ನೀರು ಹಾಕ್ಕೊಳ್ಳೋಕೆ ಹೋಗಬಾರ್ದು. ಹಾಗೆ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಹಸಿರು ಮೆಣಸಿನ್ಕಾಯಿನೆಲ್ಲ ಪ್ಯೂರಿ ಮಾಡಿ ಅಥವಾ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿನ ನಾವು ಸ್ವಲ್ಪ ಚೆನ್ನಾಗಿ ಎಣ್ಣೆಲೆ ಈ ಥರ ಉಟ್ಕೊಳ್ಳೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಆಗಲ್ಲ. ಹಾಗೆ ನಾನು ಪುದೀನ, ಕೊತ್ತಂಬರಿ, ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನ ನಾವು ಒಂದು ಇಡಿಯಷ್ಟು ಸೇರಿಸ್ಕೊಂಡ್ರೆ ಸಾಕು. ಮೆಂತ್ಯ ಸೊಪ್ಪೆಲ್ಲ ಹಾಕಿದ್ಮೇಲೆ ನಾವು ಎಣ್ಣೆಲೆ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಕಹಿ ಇರಲ್ಲ. ನಾವು ಮೆಂತ್ಯ ಸೊಪ್ಪನ್ನ ಬಿರಿಯಾನಿಗೆ ಹಾಕಿದ್ದೀವಿ ಅಂತಲೇ ನಮಗೆ ಗೊತ್ತಾಗಲ್ಲ. ಟೇಸ್ಟ್ ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಮೆಂತ್ಯ ಸೊಪ್ಪೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಟೊಮೊಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಲೋ ಫ್ಲೇಮ್ ಮಾಡಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಚೆನ್ನಾಗಿ ಬೆಂದಾದಮೇಲೆ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಅಷ್ಟರಲ್ಲಿ ನಾನು ಇನ್ನೊಂದು ಮಸಾಲೆನ ರೆಡಿ ಮಾಡ್ಕೊಳ್ಬೇಕು, ಅದನ್ನು ಮಾಡ್ಕೊಂಡು ಬಿಡ್ತೀನಿ. ಒಂದು ಬೌಲ್ಗೆ ನಾನು 3 ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗುವಷ್ಟು ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಅಂದರೆ ಬರೀ ಧನಿಯಾ ಪುಡಿ, ಸಾಂಬಾರು ಪೌಡರ್ ಎಲ್ಲ ಹಾಕೊಂಡು ಮಾಡ್ತೀವಲ್ಲ ಅದಲ್ಲ, ಬರೀ ಖಾಲಿ ಧನಿಯಾ ಪುಡಿನ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಸರು ಮತ್ತು ಮೆಣಸಿನ್ಕಾಯಿ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಟೊಮೊಟೊ ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿರುತ್ತೆ ನೋಡಿ, ಆವಾಗ ಇದನ್ನು ನಾವು ಅದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಲೋ ಫ್ಲೇಮ್ ಮಾಡಿಬಿಟ್ಟು 1-2 ನಿಮಿಷ ಬೇಯಿಸ್ಕೊಳ್ತೀನಿ. ಅದಾದಮೇಲೆ ನಾವು ಮಾಡಿಟ್ಕೊಂಡಿದ್ವಲ್ಲ ಬಿರಿಯಾನಿ ಪೌಡರ್ ಅದನ್ನು ನಾನು 1 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಈ ಬಿರಿಯಾನಿ ಪೌಡರ್ನ ಸೇರಿಸ್ಕೊಂಡ್ಮೇಲೆ ನಾವು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಮತ್ತೇನೋ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ನಾನು ಈ ಗ್ಲಾಸ್ ತೋರಿಸ್ತಾ ಇದ್ದೀನಲ್ಲ, ಈ ಗ್ಲಾಸಲ್ಲೇ 1.5 ಗ್ಲಾಸಷ್ಟು ಅಕ್ಕಿನ ಒಂದು 15 ನಿಮಿಷ ನೆನೆಸಿಟ್ಟಿದ್ದೆ. ಹಾಗಾಗಿ 3 ಗ್ಲಾಸಷ್ಟು ನೀರನ್ನ ಇವಾಗ ನಾನು ಸೇರಿಸ್ಕೊತಾ ಇದ್ದೀನಿ. ನಾವು ಚಿಕನ್ ಬಿರಿಯಾನಿ ಎಲ್ಲ ಮಾಡಿದ್ರೆ 2-3 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕು, ಯಾಕಂದರೆ ಚಿಕನಲ್ಲೇ ಸ್ವಲ್ಪ ನೀರು ಬಿಟ್ಕೊಳುತ್ತೆ. ಆದರೆ ಎಗ್ ಬಿರಿಯಾನಿ ಅಲ್ವಾ, ಹಾಗಾಗಿ ನಾನು 3 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನೀರನ್ನೆಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನೀರು ಕುದಿಯೋ ತನಕ ನಾವು ಬಿಡಬೇಕು. ನೀರೆಲ್ಲ ಕುದ್ದಾದಮೇಲೆ ನಾನಿವಾಗ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮೊಟ್ಟೆ ಅದನ್ನು ಕೂಡ ಸೇರಿಸ್ಕೊಂಡು, ಹಾಗೆ ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇವಾಗ ನಾನು ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಲಿಡ್
ಲಿಡ್ ಕ್ಲೋಸ್ ಮಾಡಿ ನಾನು 2 ವಿಷಲ್ನ ಕೂಗಿಸ್ಕೊಳ್ತೀನಿ. 2 ವಿಷಲ್ಗೆಲ್ಲ ರೈಸು ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ನಾವು ಯಾವುದೇ ರೈಸ್ ಇಟ್ಟರೂ ಕೂಡ 2 ವಿಷಲ್ಗೆ ಅದು ಕಂಪ್ಲೀಟಾಗಿ ಚೆನ್ನಾಗಿ ಕುಕ್ ಆಗುತ್ತೆ. ಹಾಗೆ ತುಂಬ ಜನ ನನಗೆ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ, ಕುಕ್ಕರಲ್ಲಿ ಮಾಡಿದ್ರೆ ಬಿರಿಯಾನಿ ಇರ್ಬೋದು, ಪಲಾವ್ ಇರ್ಬೋದು ತಳ ಹಿಡಿದು ಬಿಡುತ್ತೆ, ತಳ ಹಿಡಿದಿರೋ ಥರ ನಾವು ಏನು ಮಾಡಬೇಕು ಅಂತ. ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ನೀರೆಲ್ಲ ಕುದಿಯುವಾಗ ಐ ಫ್ಲೇಮಲ್ಲೇ ಇಟ್ಟಿರ್ತೀನಿ. ಕುಕ್ಕರ್ ಮುಸ್ಕ್ ಹಾಕಿದ್ಮೇಲೆ ನಾನು ಮೀಡಿಯಮ್ ಫ್ಲೇಮ್ಗೆ ಗ್ಯಾಸ್ನ ಕಡಿಮೆ ಮಾಡ್ಕೊಂಡು ಬಿಡ್ತೀನಿ. ಹಂಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಕುಕ್ಕರ್ ತಳ ಹಿಡಿಯಲ್ಲ. ಅಂದರೆ ಬಿರಿಯಾನಿ ಇರ್ಬೋದು, ಪಲಾವ್ ಇರ್ಬೋದು, ಈ ಥರ ಯಾವುದೇ ಥರ ರೈಸ್ ಐಟಮ್ನ ನಾವು ಕುಕ್ಕರಲ್ಲಿ ಮಾಡಿದ್ರೆ ಅದು ತಳ ಹತ್ತಲ್ಲ. ನಾವು ಐ ಫ್ಲೇಮಲ್ಲಿ ಇಟ್ಬಿಟ್ರೇ ಬೇಗ ತಳ ಹಿಡಿಯೋದು. ಈ ಟ್ರಿಕ್ನ ಒಂದ್ಸಲ ನೀವು ಫಾಲೋ ಮಾಡಿ ನೋಡಿ, ನಿಮಗೂ ಕೂಡ ಯೂಸ್ ಆಗ್ಬೋದು. ಹಾಗೆ ಈ ಬೀಟ್ರೂಟ್ ರಾಯ್ತ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಮಗೆ ಬೇರೆ ಏನು ಬೇಕಾಗಲ್ಲ. ಸ್ವಲ್ಪ ಮೊಸರನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ತುರಿದಿಟ್ಕೊಂಡಿರೋ ಬೀಟ್ರೂಟ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಬೀಟ್ರೂಟ್ ಆದರೆ ಸಾಕು, 3 ಜನಕ್ಕೆ ಈ ರೈತ ಆಗೋಗ್ಬಿಡುತ್ತೆ. ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಬೇಕಾದರೆ ಈ ಬೀಟ್ರೂಟ್ನ ಸ್ಟೀಮ್ ಮಾಡ್ಕೊಂಡು ಕೂಡ ಹಾಕೊಳ್ಬೋದು, ಇಲ್ಲಾಂದರೆ ಇದೇ ಥರ ಕೂಡ ಹಾಕೊಳ್ಬೋದು. ನನಗೆ ಈ ಥರ ಹಸಿಯಾಗಿದ್ರೇ ಇಷ್ಟ, ಹಾಗಾಗಿ ನಾನು ಹಂಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊತೀನಿ. ಮಾಮೂಲಿಯಾಗಿ ನಾನು ಕೊಬ್ಬರಿ ಎಣ್ಣೆಲೆ ಒಗ್ಗರಣೆ ಮಾಡ್ಕೊಳ್ಳೋದು. ಕೊಬ್ಬರಿ ಎಣ್ಣೆ, ಸಾಸಿವೆ, ಹಸಿರು ಮೆಣಸಿನ್ಕಾಯಿ, ಉದ್ದಿನ ಬೇಳೆನ ಹಾಕ್ಕೊಂಡು ಫ್ರೈ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅಷ್ಟೇ. ಕೊನೆಯಲ್ಲಿ ಸ್ವಲ್ಪ ಗಾರ್ನಿಷಿಂಗ್ಗೆ ಅಂತ ನಾನು ಬೀಟ್ರೂಟ್ನ ಹಾಕ್ಕೊಂಡಿದ್ದೀನಿ. ಈ ರೈತ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸಲನಾದರೂ ಟ್ರೈ ಮಾಡಿ ನೋಡಿ. ನಾವು ಮಾಮೂಲಿಯಾಗಿ ಸೌತೆಕಾಯಲ್ಲಿ ಮಾಡ್ತೀವಲ್ಲ ರೈತ, ಅದನ್ನು ಬಿಟ್ಟೇ ಬಿಡ್ತೀವಿ. ಯಾವಾಗಲೂ ಇದೇ ರೈತ ಮಾಡ್ಕೊಳ್ತಾ ಇರ್ತೀವಿ ಅಂತಲೇ ಹೇಳ್ಬೋದು. ನಾನು ಇದನ್ನೆಲ್ಲ ಮಾಡ್ಕೊಳ್ಳೋ ಟೈಮ್ಗೆ ಕರೆಕ್ಟಾಗಿ ನನ್ನ ತಮ್ಮ ಕೂಡ ಬಂದ, ಅಡುಗೆ ಕೂಡ ಆಯಿತು, ಅವನು ಬಂದ. ಅವನಿಗೆ ಊಟ ಹಾಕೊಡೋಣ ಅಂತ ಅಂದರೆ ಗಂಟ್ಲು ಸ್ವಲ್ಪ ಕಿಚ್ಕಿಚ್ ಆಗ್ತಾ ಇದೆ, ಕೆಮ್ಮಾಗೋ ಥರ ಅನಿಸ್ತಾ ಇದೆ ಅಂತ ಅಂತಿದ್ದ. ಸ್ವಲ್ಪ ನೆಗಡಿ ಕೂಡ ಆಗ್ತಿದೆ ಅಂತಿದ್ದ. ಹಾಗಾಗಿ ಅವನಿಗೆ ಸ್ವಲ್ಪ ಕಷಾಯ ಕೂಡ ಮಾಡಿಕೊಟ್ಬಿಡೋಣ ಅಂತ ಹೇಳಿ ಕಷಾಯ ಮಾಡಿಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಬೇರೆ ಇನ್ನೇನು ಹಾಕೋಕ್ಕೋಗಿಲ್ಲ. ದೊಡ್ಡ ಪತ್ರೆ, ಶುಂಠಿ, ಮೆಣಸು ಹಾಗೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸಿ ಕೊಡ್ತಾ ಇದ್ದೀನಿ ಅಷ್ಟೇ. ನಮಗೇನಾದರೂ ಗಂಟ್ಲಲ್ಲಿ ಕಿಚ್ಕಿಚ್ ಆಗ್ತಾ ಇದೆ, ಥ್ರೋಟ್ ಇನ್ಫೆಕ್ಷನ್ ಆಗ್ತಾ ಇದೆ ಅನ್ನುವಾಗ ಈ ಥರ ನಾವು ದೊಡ್ಡ ಪತ್ರೆ ಕಷಾಯ ಮಾಡ್ಕೊಂಡು ಕುಡಿದ್ರೆ ಆದಷ್ಟು ಕಡಿಮೆ ಆಗುತ್ತೆ. ಖಾರ ಇದೆಯಾ? ಸ್ವಲ್ಪ ಖಾರ ಆರಿಸ್ಕೊಡ್ಲಾ? ಬೇಡ, 2 ಸ್ವಲ್ಪ ಕುಡಿ. ಬೆಳಗ್ಗೆ ಇನ್ನೊಂದ್ಸಲ ಮಾಡ್ಕೊಂಡು ಕುಡಿದ್ರೆ ಸರಿ ಹೋಗುತ್ತೆ. ಕಷಾಯ ಎಲ್ಲ ಮಾಡಿಕೊಟ್ಟಾದ್ಮೇಲೆ ಅವನು ಸ್ವಲ್ಪ ಹೊತ್ತು ಕೂತಿದ್ದ. ಊಟ ಹಾಕೊಡ್ಲಾ ಅಂತ ಕೇಳಿದ್ಕೆ ಇಷ್ಟು ಬೇಗ ಬೇಡ, ನನಗೆ ಇಷ್ಟು ಬೇಗ ತಿಂದು ಅಭ್ಯಾಸ ಇಲ್ಲ, ನಾನು ನಿಧಾನಕ್ಕೆ ಊಟ ಮಾಡೋದು ಅಂತ ಹೇಳ್ದ. ಹಾಗಾಗಿ ನಾನು ಏನಿನ್ನೊಬ್ಳು ಊಟ ಮಾಡೋದು, ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಬೆಣ್ಣೆ ತಂದಿದ್ನಲ್ಲ, ಬೆಣ್ಣೆ ಕಾಯಿಸ್ಕೊಂಡು ಬಿಡೋಣ ಅಂತ ಹೇಳಿ ಬೆಣ್ಣೆ ಕೂಡ ಕಾಯಿಸ್ಕೊತಾ ಇದ್ದೀನಿ. ನಾನು 2 ಸೇರಷ್ಟು ಬೆಣ್ಣೆನ ತೊಗೊಂಡು ಬಂದಿದ್ದೆ, ಅವಾಗ ಕೊಟ್ಟು ಕಳಿಸಿದ್ರು. ಇದನ್ನು KG ಲೆಕ್ಕದಲ್ಲಿ ಹೇಳ್ತಾರೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಊರ ಕಡೆ ಎಲ್ಲ ಸೇರಿನ ಲೆಕ್ಕದಲ್ಲೇ ಬೆಣ್ಣೆನ ಕೊಡೋದು. ಇದು ಎಮ್ಮೆ ಬೆಣ್ಣೆ, ಹಸುವಿನ ಬೆಣ್ಣೆ ಎಲ್ಲ, ಹಾಗಾಗಿ ಈ ಕಲರ್ ಇದೆ. ಹಸುವಿನ ಬೆಣ್ಣೆ ಆದರೆ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ, ಅಂದರೆ ಯೆಲ್ಲೋಯಿಶಲ್ಲಿರುತ್ತೆ. ಇವಾಗ ನಾನು ಒಂದು ಕಡಾಯಿಗೆ 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಹಾಕ್ಕೊಂಡು ಫ್ರೈ ಮಾಡಿ ತಣ್ಣಗಾಗಲಿಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ತುಪ್ಪಕ್ಕೆ ನಾವು ಮೆಂತ್ಯ ಹಾಕಲೇಬೇಕು, ಮೆಂತ್ಯ ಹಾಕಿದ್ರೇ ಅದು ಒಂದು ಒಳ್ಳೆ ಫ್ಲೇವರ್ ಬರೋದು. ಹಾಗೆ ಇವಾಗ ಬಾಣಲಿಗೆ ನಾನು ಈ ಬೆಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಬೆಣ್ಣೆನ ಕಾಯಿಸ್ಕೊಳ್ಳುವಾಗ ಬಾಣಲಿಲೇ ಕಾಯಿಸ್ಕೊಳ್ಳೋದು. ನಾವೇನಾದರೂ ಅನ್ನ ಮಾಡ್ತೀವಿ ನೋಡಿ, ಆ ಥರ ತಪ್ಪಲಿಲೆಲ್ಲ ಕಾಯಿಸ್ಕೊಂಡು ಬಿಟ್ರೆ ಏನಾಗುತ್ತೆ ಅಂದರೆ ಬೆಣ್ಣೆ ಉಕ್ಕುತ್ತಲ್ಲ, ಆವಾಗೆಲ್ಲ ಚೆಲ್ಲೋಗ್ಬಿಡುತ್ತೆ. ನಾವು 1 ನಿಮಿಷ ಆ ಕಡೆ ಈ ಕಡೆ ನೋಡಿದ್ರು ಕೂಡ ಈ ಥರ ತಳ ಸ್ವಲ್ಪ ಗಟ್ಟಿ ಇರೋ ಥರ ಬಾಣಲಿಲಿ ನಾವು ತುಪ್ಪ ಕಾಯಿಸ್ಕೊಳ್ಳೋದ್ರಿಂದ ತುಪ್ಪ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಉಕ್ಕೋದು ಇಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಮೆಂತ್ಯನ ಹುರಿದಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಈ ಥರ ಪೌಡರ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಈ ಕಡಾಯಿಗೆ ಬೆಣ್ಣೆ ಹಾಕೊಳ್ಳುವಾಗ ನಾನು ಸ್ವಲ್ಪ ಕೂಡ ಮಜ್ಜಿಗೆ ಅಂಶ ಅಥವಾ ನೀರಿನ ಅಂಶನ ಸೇರಿಸ್ಕೊಂಡಿಲ್ಲ. ಯಾಕಂದರೆ ಈ ಥರ ಬೆಣ್ಣೆ ಕಾಯಿಸುವಾಗ ಸ್ವಲ್ಪ ನೀರು ಅಥವಾ ಮಜ್ಜಿಗೆ ಅಂಶ ಇದ್ದರೆ ಚಿಟಪಟ ಅಂತ ಸಿಡಿಯುತ್ತೆ ಆ ಕಡೆ ಈ ಕಡೆ ಎಲ್ಲ. ಹಾಗಾಗಿ ನಾನು ಬೆಣ್ಣೆ ತಂದಾಗಲೇ ಮಜ್ಜಿಗೆನ ನೀಟಾಗಿ ಸೋರಿಸ್ಬಿಟ್ಟು ನಾನು ಫ್ರೀಜರಲ್ಲಿ ಇಟ್ಬಿಡ್ತೀನಿ. ಇವಾಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಬೆಣ್ಣೆನ ಸ್ವಲ್ಪ ನಿಧಾನಕ್ಕೆ ಕರಗಿಸ್ಕೊತಾ ಇದ್ದೀನಿ. ಬೆಣ್ಣೆ ಎಲ್ಲ ಕಂಪ್ಲೀಟಾಗಿ ಕರಗಿದ್ದಾದಮೇಲೆ ಅದಕ್ಕೆ 1 ಈರುಳ್ಳಿ, ಅಂದರೆ ಸಣ್ಣ ಈರುಳ್ಳಿನ ಜಜ್ಜಿ ಈ ಥರ ಇಟ್ಕೊಂಡಿದ್ದೀನಿ, ಕಟ್ ಮಾಡಿ ಕೂಡ ಇಟ್ಕೊಳ್ಬೋದು. ಹಾಗೆ ಒಂದು 3 ಇಳಕ್ಲು ಬೆಳ್ಳುಳ್ಳಿ, 1 ಲವಂಗ, ಹಾಗೆ 1 ಟೀ ಸ್ಪೂನಷ್ಟು ಜಾಕಾಯಿ ಪೌಡರು, ಹಾಗೆ ಮೆಂತ್ಯ ಪೌಡರ್ನ ಕುಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಜಾಕಾಯಿ ಅಂತ ಬರುತ್ತೆ ನೋಡಿ, ಆಗಲೇ ಪಲಾವ್ಗೆ ಹಾಕೊಂಡಲ್ಲ, ಅದನ್ನೇ ನಾನು ಸ್ವಲ್ಪ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಜಾಕಾಯಿ ಪೌಡರ್ನ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ.
ಹಾಗೆ ಶೀತ ಕೂಡ ಒಡೆಯುತ್ತೆ ಅಂತ ಹೇಳ್ತಾರೆ. ಹಾಗೆ ನೀವು ಈರುಳ್ಳಿ ಹಾಕ್ತೀರಾ ಅಂತ ಕೇಳೋದಾದರೆ ನಮ್ಮವ್ವ ಎಲ್ಲ ಯಾವಾಗಲೂ ಈರುಳ್ಳಿ ಹಾಕೇ ತುಪ್ಪ ಕಾಯಿಸೋದು. ಹಾಗಾಗಿ ನಾನು ಕೂಡ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಫ್ಲೇವರ್ ಏನು ಬರಲ್ಲ ತುಪ್ಪದಲ್ಲಿ, ಯಾಕಂದರೆ ನಾವು ಚೆನ್ನಾಗಿ ಕಾಯಿಸ್ಕೊಳ್ತೀವಿ ನೋಡಿ, ಹಾಗಾಗಿ ಈರುಳ್ಳಿ ಫ್ಲೇವರ್ ಏನು ಬರಲ್ಲ. ಇದ್ರ ಜೊತೆಗೆ ಒಂದು ಚಿಟಕಿಯಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಕಲರ್ಗೆ ಅಷ್ಟೇ, ಬೇಕಾದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಆದರೆ ತುಪ್ಪಕ್ಕೆ ಅರಿಶಿನ ಹಾಕಿದ್ರೆ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ನಾನು ಲೋ ಫ್ಲೇಮಲ್ಲೇ ಬೆಣ್ಣೆನ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ನೀವು ಇವಾಗ ನೋಡ್ತಿರ್ಬೋದು ಆ ಕಡೆ ಎಲ್ಲ ವೈಟ್ಗೆ ಬಬಲ್ಸ್ ಬಂದಿದೆ. ಅದು ಕಂಪ್ಲೀಟಾಗಿ ಹೋಗಬೇಕು, ಹೋಗಿ ಈ ಥರ ಆಗಬೇಕು. ಈರುಳ್ಳಿ ಎಲ್ಲ ಮೇಲ್ಗಡೆ ತೇಲ್ತಾ ಕ್ರಿಸ್ಪಿ ಆಗಬೇಕು. ಆ ಬಬಲ್ಸ್ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ಇಷ್ಟು ಆಗೋಕ್ಕೆ ಸುಮಾರು ಒಂದು 15ರಿಂದ 20 ನಿಮಿಷ ಟೈಮ್ ತಗೊಳುತ್ತೆ ಅಂತಲೇ ಅಂದ್ಕೊಳ್ಳಿ. ಲೋ ಫ್ಲೇಮಲ್ಲಿ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಸೀದೋಗ್ಬಿಡುತ್ತೆ, ತಳ ಹಿಡಿಯುತ್ತೆ. ಹಾಗೆ ನಾವು ಬೆಣ್ಣೆ ಕಾಯಿಸ್ತಿರುವಾಗ ಮಧ್ಯೆ ಈ ಥರ ಸ್ಪೂನ್ ಕೂಡ ಹಾಕ್ಬಾರ್ದು. ಕಂಪ್ಲೀಟಾಗಿ ಬಬಲ್ಸ್ ಎಲ್ಲ ಹೋಗುತ್ತೆ ನೋಡಿ, ಆ ಟೈಮಲ್ಲಿ ಮಾತ್ರ ನಾವು ಸ್ಪೂನ್ ಹಾಕಿ ಈ ಥರ ತಿರುಗಿಕೊಳ್ಬೇಕು ಅಷ್ಟೇ. ಇದೆಲ್ಲ ಚೆನ್ನಾಗಿ ಕಾಯ್ದಿದೆ, ಈರುಳ್ಳಿ ಎಲ್ಲ ಕ್ರಿಸ್ಪಿ ಆಗಿದೆ ಅಂದಮೇಲೆ ನಾನು ಒಂದು ಚಿಟಕಿಯಷ್ಟು ನೀರನ್ನ ಈ ಥರ ಚುಮ್ಕಿಸ್ಕೊಳ್ತಾ ಇದ್ದೀನಿ. ನೀರು ಚುಮ್ಕಿಸ್ಕೊಂಡಿದ್ದಾದಮೇಲೆ ಅದಕ್ಕೆ ನಾನು ಸ್ವಲ್ಪ ಸಕ್ಕರೆ ಹಾಗೆ 1 ಕಲ್ಲಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3-4 ಕಲ್ಲು ಸಕ್ಕರೆ, 1 ಕಲ್ಲಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಸಕ್ಕರೆ ಹಾಗೆ ಉಪ್ಪನ್ನ ಕೊನೆಯಲ್ಲಿ ಸೇರಿಸ್ಕೊಳ್ಳೋದ್ರಿಂದ ತುಪ್ಪ ತುಂಬಾ ಮರಳಾಗಿ ಬರುತ್ತೆ ಅಂತ ಹೇಳ್ತಾರೆ. ನಾನು ಪ್ರತಿ ಸಲ ಕೂಡ ಇದೇ ಥರ ಮಾಡ್ಕೊಳ್ಳೋದು. ನಮ್ಮನೆ ತುಪ್ಪನ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಮರಳಾಗಿ ಬಂದಿದೆ ಅಂತ. ಹಾಗೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವಿವಾಗ ಕಡಾಯಿ ಕೂಡ ನೋಡ್ತಿರ್ಬೋದು, ಸ್ವಲ್ಪ ಕೂಡ ತಳ ಹಿಡ್ದಿಲ್ಲ, ಒಂಚೂರು ಲೈಟಾಗಿ ಅದು ತಳ ಹಿಡ್ದಿದೆ ಅಷ್ಟೇ. ತುಂಬ ತೀರಾ ಕಪ್ಪಗೂ ಕೂಡ ಆಗಿಲ್ಲ. ತುಪ್ಪ ಕೂಡ ರೆಡಿ ಆಯಿತು. ನಾನು 2 ಸೇರು ತುಪ್ಪನ ತೊಗೊಂಡು ಬಂದಿದ್ದರೆ ಈ ಬಾಕ್ಸಲ್ಲಿ 3/4 ಭಾಗದಷ್ಟು ತುಪ್ಪ ಆಗಿದೆ. ಈಗ ನಾನು ಬೆಳಗ್ಗೆ ಇದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ತುಪ್ಪ ರೆಡಿಯಾಗಿದೆ ಅಂದರೆ, ನಾವು ಯಾವುದೇ ಥರ ಈ GRB ನಂದಿನಿ ತುಪ್ಪ ಎಲ್ಲ ತರ್ತೀವಿ ನೋಡಿ, ಅದ್ರ ತಲೆ ಮೇಲೆ ಹೊಡೆದಂಗೆ ಇರುತ್ತೆ ಅಂತಲೇ ಹೇಳ್ಬೋದು. ಹೇಳೋದಾದರೆ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಪ್ಯೂರಾಗಿ ಕೂಡ ಇರುತ್ತೆ. ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರ ಕೆಮಿಕಲ್ಸ್ ಇದೆಯಪ್ಪ, ತುಪ್ಪನ ನಾವು ತಿನ್ನಬಾರ್ದಪ್ಪ, ವೇಟ್ ಗೇನ್ ಆಗೋಗ್ಬಿಡ್ತೀವಪ್ಪ, ಆ ಥರ ಏನೂ ಇಲ್ಲ. ಈ ಥರ ಮನೇಲೇ ತುಪ್ಪನ ರೆಡಿ ಮಾಡಿಕೊಂಡು ನೀವು ವೇಟ್ ಲಾಸ್ ಮಾಡ್ತಾ ಇದ್ದರೂ ಕೂಡ ಪ್ರತಿದಿನ 1 ಟೀ ಸ್ಪೂನ್ ಅಷ್ಟು ತುಪ್ಪನ ತಿಂದರೆ ಏನೂ ತೊಂದರೆ ಆಗಲ್ಲ ವೇಟ್ ಲಾಸ್ಗೆಲ್ಲ. ಹೆಲ್ತ್ಗೂ ಕೂಡ ತುಪ್ಪ ತುಂಬಾ ಒಳ್ಳೆಯದು. ನಾವು ತರೋ ರಿಫೈನ್ಡ್ ಆಯಿಲ್ಗಿಂತ ತುಪ್ಪ ಎಷ್ಟೋ ಬೆಸ್ಟ್ ಅಂತಲೇ ಹೇಳ್ಬೋದು. ಆದರೆ ನಾವು ಮನೇಲೇ ಈ ಥರ ಪ್ರಿಪೇರ್ ಮಾಡ್ಕೊಳ್ಬೇಕು ಅಷ್ಟೇ. ಈ ತುಪ್ಪನ ನಾವು ಖಾಲಿ ಹೊಟ್ಟೆಲಿ ಬೆಳಗ್ಗೆ 1 ಸ್ಪೂನ್ ತಿನ್ನೋದ್ರಿಂದ ಹೊಟ್ಟೆ ನೀಟಾಗಿ ಕ್ಲೀನ್ ಆಗುತ್ತೆ, ಹಾಗೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ನಮ್ಮ ಸ್ಕಿನ್ ಕೂಡ ಗ್ಲೋ ಬರುತ್ತೆ ಅಂತಲೂ ಹೇಳ್ತಾರೆ. ಅಷ್ಟರಲ್ಲಿ ಬಿರಿಯಾನಿ ಕೂಡ ತಣ್ಣಗಾಗಿತ್ತು. ಇದನ್ನು ಕೂಡ ನಾನು ಇವಾಗ ನನ್ನ ತಮ್ಮನಿಗೆ ಹಾಕ್ಕೊಡ್ತಾ ಇದ್ದೀನಿ. ಆಗಲೇ ಟೈಮ್ ಆಗೋಗ್ಬಿಟ್ಟಿತ್ತು, ಅವ್ನಿಗೆ ಹಾಕ್ಕೊಟ್ಬಿಟ್ಟೆ. ಯಾಕಂದರೆ ನನ್ನ ಹಸ್ಬೆಂಡ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅವನು ಮನೆಗೆ ಹೋಗಬೇಕು ಅಂತ ಎಲ್ಲ ಹೇಳ್ತಾ ಇದ್ದ. ಹಾಗಾಗಿ ಅವ್ನಿಗೆ ಹಾಕ್ಕೊಟ್ಬಿಡೋಣ, ಆಮೇಲೆ ಅವ್ರು ಬರಲಿ ಅಂತ ಹೇಳಿ ಅವನಿಗೆ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ. ಅಂದರೆ ಮನೇಲೇ ಬಿರಿಯಾನಿ ಪೌಡರ್ನ ಮಾಡಿಬಿಟ್ಟು ಮಾಡಿರೋದು. ಉಪ್ಪು ಖಾರ ಎಲ್ಲ ಚೆನ್ನಾಗಿದೆಯಾ? ನಿಜ ಹೇಳಬೇಕು, ಸುಮ್ಮನೆ ಅನ್ಬೇಡ. ಇಲ್ಲ, ಸೀರಿಯಸ್ ಚೆನ್ನಾಗಿದೆಯಾ? ಮಾಮೂಲಿ ಹೋಟೆಲಲ್ಲಿ ಮಾಡೋ ಥರನೇ ಬಂದೈತೆ ಅಲ್ವಾ? ಸೇಮ್ ಅದೇ ಥರ ಆಯಿತು, ಹೋಟೆಲ್ ಥರ. ಅವನು ಕೂಡ ಊಟ ಎಲ್ಲ ಮುಗಿಸ್ಕೊಳ್ತಾ ಇದ್ದ. ಅವನು ಊಟ ಮಾಡೋ ಅಷ್ಟರಲ್ಲಿ ಹಣ್ಣು ತರಕಾರಿನೆಲ್ಲ ತೊಗೊಂಡು ಬಂದಿದ್ದೆ ಅಲ್ವಾ, ಅದನ್ನೆಲ್ಲ ವಾಶ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಬಿಡೋಣ ಅಂತ ಹೇಳಿ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಥರ ಗ್ಯಾಪಲ್ಲೇ ಎಲ್ಲ ಕೆಲಸ ಮಾಡ್ಕೊಂಡು ಬಿಡ್ತೀನಿ. ಅವನೇನು ಊಟ ಮಾಡ್ತಿರ್ಬೇಕಾದ್ರೆ ಜೊತೇಲಿ ಇರಬೇಕು ಅಕ್ಕ, ನಂಗೆ ಬೇಜಾರಾಗುತ್ತೆ ಅಂತ ಎಲ್ಲ ಏನು ಹೇಳಲ್ಲ. ಫೋನ್ ನೋಡಿಕೊಂಡು ಆರಾಮಾಗಿ ಊಟ ಮಾಡ್ತಾನೆ. ಹಾಗಾಗಿ ನಾನು ಈ ಥರ ತರಕಾರಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡು ಬಿಡೋಣ, ತೊಳೆದು ಇಟ್ಕೊಂಡು ಬಿಡೋಣ ಅಂತ ಹೇಳಿ ನಾನು ಕೂಡ ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ತರಕಾರಿ ಎಲ್ಲ ತಂದುಬಿಟ್ರೆ ಈ ಥರ ನೀಟಾಗಿ ವಾಶ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಬಿಡ್ತೀನಿ. ಆ ಕೋವಿಡ್ ಬಂದಾದಮೇಲೆ ಈ ಥರ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅಂತ ಅಲ್ಲ, ಮುಂಚೆಯಿಂದನೂ ಕೂಡ ನಾನು ಅದೇ ಥರ ಮಾಡ್ಕೊಳ್ತೀನಿ. ಯಾಕಂದರೆ ತರಕಾರಿ ಎಷ್ಟೊಂದು ಕಡೆ ಓಡಾಡ್ಕೊಂಡು ಬಂದಿರುತ್ತೆ, ಅಂದರೆ ಅವರಿಂದ ಇವ್ರಿಗೆ, ಇವರಿಂದ ಅವ್ರಿಗೆ ತಂದಿಟ್ಟಿರ್ತಾರೆ ಅಲ್ವಾ. ಅದು ಅಲ್ಲದೆ ರೋಡಲ್ಲೆಲ್ಲ ಧೂಳೆಲ್ಲ ತುಂಬ್ಕೊಂಡಿರುತ್ತೆ. ಈ ಥರ ತಂದಮೇಲೆ ನಾವು ನೀಟಾಗಿ ತೊಳೆದು ಎತ್ತಿಟ್ಕೊಂಡು ಬಿಟ್ಟರೆ ನಮಗೂ ಒಂಥರ ಸಮಾಧಾನ. ಹಾಗಾಗಿ ನಾನು ಈ ಥರ ಯಾವಾಗಲೂ ಮಾಡ್ಕೊಳ್ತೀನಿ. ಎಷ್ಟೇ ಟೈಮ್ ಇರಲಿ, ಟೈಮ್ ಇಲ್ಲದೆ ಇರಲಿ, ನಾನು ಮಾಡ್ತಿರೋ ಕೆಲಸನ ನನಗೆ ಕಂಪ್ಲೀಟಾಗಿ ಮಾಡ್ಕೊಂಡು ಬಿಡಬೇಕು. ಇವಾಗ ನಾಳೆ
ನಾಳೆ ನಾಡಿದ್ದು ಅಂತ ಎಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋಕೆ ಹೋಗಲ್ಲ ನಾನು. ಹಾಗೆ ಬರುವಾಗ ಮನೇಲಿ ಅಡುಗೆ ಎಣ್ಣೆ ಖಾಲಿಯಾಗಿದೆ ಅಂತ ಹೇಳಿ ಗಾಣದಿಂದ ಎಣ್ಣೆ ಕೂಡ ತಗೊಂಡು ಬಂದಿದ್ದೆ. ಇದು ಪೀನಟ್ ಆಯಿಲ್ ಅಥವಾ ಗ್ರೌನಟ್ ಆಯಿಲ್ ಅಥವಾ ಕಡಲೆಕಾಯಿ ಎಣ್ಣೆ ಅಂತಾರಲ್ಲ, ಅದು ನಾನು ಗಾಣದಿಂದನೇ ತೊಗೊಂಡು ಬಂದುಬಿಡ್ತೀನಿ ಈ ಎಣ್ಣೆನ. ತುಂಬ ಜನ ತಪ್ಪಾಗಿ ತಿಳ್ಕೊಂಡು ಬಿಟ್ಟಿರ್ತಾರೆ, ನಾವು ಕಡಲೆಕಾಯಿ ಎಣ್ಣೆನ ತಿನ್ನೋದ್ರಿಂದ ತುಂಬ ವೇಟ್ ಗೇನ್ ಆಗೋಗ್ಬಿಡ್ತೀವಿ ಅಂತ ಹೇಳಿ. ಶೇಂಗಾ ಎಣ್ಣೆನ ನಾವು ಅಡುಗೆಗೆ ಬಳಸ್ಕೊಳ್ಳೋದ್ರಿಂದ ನಿಜವಾಗ್ಲೂ ವೇಟ್ ಗೇನ್ ಆಗಲ್ಲ, ವೇಟ್ ಲಾಸ್ ಆಗ್ತೀವಿ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಕಡಲೆಕಾಯಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆಲಿ ಒಳ್ಳೆ ಕೊಲೆಸ್ಟ್ರಾಲ್ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ HDL ಪ್ರಮಾಣ ಜಾಸ್ತಿ ಇರುತ್ತೆ, ಆ LDL ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ ನಾವು ವೇಟ್ ಗೇನ್ ಆಗಲ್ಲ, ವೇಟ್ ಲಾಸ್ ಆಗ್ತೀವಿ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನಮ್ಮ ಮುಖದಲ್ಲೆಲ್ಲ ಪಿಂಪಲ್ಸ್ ಬರ್ತಿರುತ್ತೆ ನೋಡಿ. ಸಾಮಾನ್ಯವಾಗಿ ನೀವು ತುಂಬ ಸಲ ಅಬ್ಸರ್ವ್ ಮಾಡಿ ನೋಡಿ, ನಾವು ಎಣ್ಣೆ ಪದಾರ್ಥನ ಜಾಸ್ತಿ ತಿಂದರೆ ಮುಖದಲ್ಲಿ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಅದರಲ್ಲೂ ಆಯಿಲಿ ಸ್ಕಿನ್ ಇರುತ್ತೆ ನೋಡಿ, ಅವ್ರಿಗೆ ಪಿಂಪಲ್ಸ್ ಜಾಸ್ತಿ ಆಗೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಅಂಥವ್ರು ಯಾವಾಗಲೂ ನಾವು ಈ ಥರ ಪೀನಟ್ ಆಯಿಲ್ ಅಥವಾ ಈ ಕೋಕೋನಟ್ ಆಯಿಲ್ ಬರುತ್ತಲ್ಲ, ಇದನ್ನೆಲ್ಲ ಬಳಸ್ಕೊಂಡು ಬರೋದ್ರಿಂದ ನಮ್ಮ ಪಿಂಪಲ್ಸ್ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ಆ ಪೀನಟ್ ಆಯಿಲಲ್ಲಿ ವಿಟಮಿನ್ ಇ ಇರೋದ್ರಿಂದ ನಮ್ಮ ಹೃದಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹೃದಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕಾಯಿಲೆಗಳನ್ನು ಕೂಡ ಇದು ತಡೆಯುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಕಡಲೆಕಾಯಿ ಎಣ್ಣೆ ಜೊತೆಗೆ ನಾನು ಕೊಬ್ಬರಿ ಎಣ್ಣೆ ಕೂಡ ಬಳಸ್ತೀನಿ. ಈ ಕೊಬ್ಬರಿ ಎಣ್ಣೆನೂ ಕೂಡ ನಾನು ಗಾಣದಿಂದನೇ ತೊಗೊಂಡು ಬರೋದು. ಊರಿಂದ ಕೊಬ್ಬರಿನ ಕೊಟ್ಟು ಕಳಿಸ್ತಾರೆ, ಅದನ್ನು ಚೆನ್ನಾಗಿ ನಾನು ಒಣಗಿಸ್ಬಿಟ್ಟು ಒಂದ್ಸಲ ಗಾಣಕ್ಕೆ ಹಾಕಿಸ್ಕೊಂಡು ಬಂದು ಇಟ್ಕೊಂಡು ಬಿಡ್ತೀನಿ. ನಮ್ಮ ಕೂದಲಿಗೂ ಆಗುತ್ತೆ, ಹಾಗೆ ಈ ಥರ ಅಡುಗೆ ಮಾಡ್ಕೊಳ್ಳೋಕ್ಕೂ ಆಗುತ್ತೆ. ಇದ್ರ ಜೊತೆಗೆ ನಾನು ಸಾಸಿವೆ ಎಣ್ಣೆನೂ ಕೂಡ ಬಳಸ್ತೀನಿ. ಸಾಸಿವೆ ಎಣ್ಣೆನ ಸಾಮಾನ್ಯವಾಗಿ ನಾನ್ ವೆಜ್ ಎಲ್ಲ ಮಾಡ್ತೀನಿ ನೋಡಿ, ಅದಕ್ಕೆ ಮಾತ್ರ ಬಳಸ್ಕೊತೀನಿ. ಇನ್ನು ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆನ ನಾನು ಪ್ರತಿದಿನ ಅಡುಗೆ ಮಾಡ್ತೀನಲ್ವ, ಅದಕ್ಕೆಲ್ಲ ನಾನು ಬಳಸ್ಕೊತೀನಿ. ಕೊಬ್ಬರಿ ಎಣ್ಣೆನ ಸಾಮಾನ್ಯವಾಗಿ ಯಾರೂ ಬಳಸಲ್ಲ. ಊಟ ಮಾಡಬೇಕಾದ್ರೆ ನಮಗೆ ಕೊಬ್ಬರಿ ಎಣ್ಣೆದೇ ಆ ಫ್ಲೇವರ್ ಬರ್ತಿರುತ್ತೆ, ಸ್ಮೆಲ್ ಬರ್ತಿರುತ್ತೆ ಅಂತ ಹೇಳಿ ನಾವು ಕೊಬ್ಬರಿ ಎಣ್ಣೆನ ಅಡುಗೆಗೆ ಬಳಸ್ಕೊಳ್ಳುವಾಗ ಎಣ್ಣೆನ ಸ್ವಲ್ಪ ಚೆನ್ನಾಗಿ ಕಾಯಿಸಬೇಕು. ಐ ಫ್ಲೇಮಲ್ಲಿ ಸ್ವಲ್ಪ ಹೊಗೆ ಬರೋವರೆಗೂ ಕಾಯಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ಕೊಂಡು ಅಡುಗೆ ಮಾಡೋದ್ರಿಂದ ನಮಗೆ ಕೊಬ್ಬರಿ ಎಣ್ಣೆದು ಸ್ವಲ್ಪ ಕೂಡ ಸ್ಮೆಲ್ ಬರಲ್ಲ. ಸಾಮಾನ್ಯವಾಗಿ ನಾನು ಸಾಂಬಾರು ಮಾಡ್ತೀನಲ್ಲ, ಸಾಂಬಾರುಗಳಿಗೆ ಹಾಗೆ ಈ ಪಲ್ಯಕ್ಕೆಲ್ಲ ನಾನು ಕೊಬ್ಬರಿ ಎಣ್ಣೆನೇ ಬಳಸ್ಕೊಂಡು ಮಾಡೋದು. ಆದರೆ ಪಲಾವ್ ಇರ್ಬೋದು, ಬಿರಿಯಾನಿ ಇರ್ಬೋದು, ಇದಕ್ಕೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಕಡಲೆಕಾಯಿ ಎಣ್ಣೆನ ಬಳಸ್ಕೊತೀನಿ. ತಿಂಗಳಲ್ಲಿ ನಾನು ಕಡಲೆಕಾಯಿ ಎಣ್ಣೆ ಇರ್ಬೋದು, ಸಾಸಿವೆ ಎಣ್ಣೆ ಇರ್ಬೋದು, ಹಾಗೆ ಕೊಬ್ಬರಿ ಎಣ್ಣೆ ಇರ್ಬೋದು, ಇದನ್ನೆಲ್ಲನೂ ನಾನು ಬ್ಯಾಲೆನ್ಸ್ ಮಾಡ್ಕೊತೀನಿ ಅಂತಲೇ ಹೇಳ್ತೀನಿ. ಯಾಕಂದರೆ ಎಲ್ಲ ಎಣ್ಣೆದು ಪೋಷಕಾಂಶ ನಮ್ಮ ದೇಹಕ್ಕೆ ಹೋಗಬೇಕು. ಅದನ್ನು ಬಿಟ್ಬಿಟ್ಟು ನಾವು ರಿಫೈನ್ಡ್ ಆಯಿಲ್ನ ಜಾಸ್ತಿ ಬಳಸ್ಕೊಳ್ತಾ ಬಂದ್ರೇ ನಮಗೆ ಕಾಯಿಲೆ ಜಾಸ್ತಿ ಆಗೋದು, ಹಾಗೆ ನಮ್ಮ ವೇಟ್ ಗೇನ್ ಕೂಡ ಆಗೋದು ಅಂತಲೇ ಹೇಳ್ಬೋದು. ಹಾಗಂತ ನಾನು ರಿಫೈನ್ಡ್ ಆಯಿಲ್ನ ಬಳಸೋದೇ ಇಲ್ಲ ಅಂತ ಕೂಡ ಹೇಳಲ್ಲ. ಕೆಲವೊಮ್ಮೆ ನಾನು ರಿಫೈನ್ಡ್ ಆಯಿಲ್ನೂ ಕೂಡ ಬಳಸ್ತೀನಿ. ಕೆಲವೊಂದು ಅಡುಗೆಗೆ ರಿಫೈನ್ಡ್ ಆಯಿಲ್ ಬೇಕಾಗುತ್ತೆ. ಈ ಕೇಕ್ ಎಲ್ಲ ಮಾಡಿದಾಗ ನಾವು ಅದನ್ನೇ ಹಾಕ್ಕೊಂಡು ಮಾಡಬೇಕು. ಹಾಗಂತ ನಾನು ತೀರಾ ಅದನ್ನೇ ಬಳಸೋಕೆ ಹೋಗಲ್ಲ. ನಾನು ಜಾಸ್ತಿ ಅಡುಗೆ ಮಾಡೋದು ಈ ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಈ ಥರ ಸಾಸಿವೆ ಎಣ್ಣೆಲೆ ಮಾಡ್ಕೊಳ್ಳೋದು. ಅಪರೂಪಕ್ಕೊಂದಿನ ನಾನು ರಿಫೈನ್ಡ್ ಆಯಿಲಲ್ಲೂ ಕೂಡ ಕೆಲವೊಂದು ಅಡುಗೆನ ಮಾಡ್ಕೊತೀನಿ. ಹಾಗೆ ನಾವು ಆಲಿವ್ ಆಯಿಲ್ನೂ ಕೂಡ ಬಳಸ್ಕೊಳ್ಬೋದು, ಆದರೆ ಅದು ತುಂಬ ಕಾಸ್ಟ್ಲಿ ಅಂತ ನಾನು ತರೋಕೆ ಹೋಗಲ್ಲ. ನಮ್ಮ ದೇಶದಲ್ಲೇ ಇಷ್ಟೊಂದು ಹೆಲ್ದಿಯಾಗಿರೋ ಎಣ್ಣೆ ಸಿಗುವಾಗ ಬೇರೆ ದೇಶದ ಎಣ್ಣೆನ ಅಷ್ಟೊಂದು ದುಡ್ಡು ಕೊಟ್ಟು ಯಾಕೆ ತೊಗೊಳ್ಬೇಕು ಅಲ್ವಾ? ಹಾಗಾಗಿ ನಾನು ಬಳಸಲ್ಲ. ಇಷ್ಟ ಇರೋರು ಆಲಿವ್ ಆಯಿಲ್ನೂ ಕೂಡ ಬಳಸ್ಕೊಳ್ಬೋದು, ಅದರಿಂದ ಕೂಡ ಏನೂ ತೊಂದರೆ ಇಲ್ಲ. ಆದರೆ ನಾವು ಈ ಥರ ರಿಫೈನ್ಡ್ ಆಯಿಲ್ನ ಯೂಸ್ ಮಾಡೋದನ್ನ ಕಡಿಮೆ ಮಾಡಬೇಕು ಅಷ್ಟೇ. ಹಾಗೆ ನಾನು ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದರು. ಇವತ್ತು ಅವ್ರ ಜೊತೆನೇ ಕೂತ್ಕೊಂಡು ಊಟ ಕೂಡ ಮಾಡಿದ್ದಾದಮೇಲೆ ವ್ಯಾಲೆಂಟೈನ್ಸ್ ಡೇ ಅಲ್ವಾ ನಾಳೆ, ಹಾಗಾಗಿ ಅವ್ರು ನನಗೆ ಒಂದು ಡೈರಿ ಮಿಲ್ಕ್ ಕೂಡ ತೊಗೊಂಡು ಬಂದಿದ್ದರು. ಆ ಕ್ಲಿಪ್ಪಿಂಗ್ನು ಕೂಡ ಇವಾಗ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು. ಇವತ್ತು ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ನನ್ನ ಹೆಂಡತಿಗೆ ಚಿಕ್ಕದು ಚಾಕ್ಲೇಟ್, ಯಾಕಂದರೆ ದೊಡ್ಡದೇ ಕೊಡ್ತಾ ಇದೆ ವರ್ಷ ವರ್ಷ. ಈ ವರ್ಷ ಚಿಕ್ಕದು ಯಾಕೆ ಅಂದ್ರೆ ಅವಳು ಚಾಕ್ಲೇಟ್ ತಿನ್ನೋದು ಬಿಟ್ಬಿಟ್ಟವಳೆ. ಇದನ್ನು ನಾನೇ ತಿನ್ಬೇಕು. ಸತ್ಯ ಹೇಳ್ತೀನಿ, ನಾವ್ ಮದ್ವೆ ಆಗಿ ಇಷ್ಟು ವರ್ಷ ಆಗೈತೆ. ಮದ್ವೆಗ್ ಮುಂಚೆ ಡೈರಿ ಮಿಲ್ಕ್ ನೆಲ್ಲ ನಾನು ತಿಂದಿದ್ದೀನಿ. ಮದ್ವೆ ಆದ್ಮೇಲೆ ನಮ್ಮ ಮನೆಗ್ ತರೋ ಡೈರಿ ಮಿಲ್ಕ್ ಅಲ್ಲಿ ಮುಕ್ಕಾಲ್ ಭಾಗ ಇವರೇ ತಿನ್ನೋದು. ನನ್ಗೆ ಅದ್ರಲ್ಲಿ ಒಂದೇ ಒಂದು ಪೀಸ್ ಸಿಗೋದೇ ಹೆಚ್ಚು. ನಂದೊಂದು ಕ್ವಶನ್, ಅದೇ ಇವೆಲ್ಲ ತಿನ್ನಲ್ವಲ್ಲ ಜಂಕ್ ಫುಡ್ ಎಲ್ಲ, ಅದೇನ್ ಅಷ್ಟೊಂದು ಗ್ಯಾಪ್ ಕೊಟ್ಟಿದ್ದೀರಾ? ಊಟ ತಿಂದೈತಲ್ಲ ಈಗ ನೆಮ್ಮದಿ ಅನ್ಸ್ತದೆ. ಅದು ಲೇಟಾಗಿ ಊಟ ಮಾಡಿರೋದು ಇವತ್ತು ನಾನು ಫಸ್ಟ್ ಟೈಮ್. ಎಷ್ಟು 9:30 ಊಟ ಮಾಡಿದೀವಿ ಇವತ್ತು. ಅಲ್ಲ ನೀನು ಚಾಕ್ಲೇಟ್ ಜಂಕ್ ಫುಡ್ ಎಲ್ಲ ತಿನ್ನಲ್ವಲ್ಲ? ತಿಂದ್ರು ಕೂಡ ನಾನು ತಿಂದೇ ಇರ್ಲಿ, ನಮ್ಮನೇಲಿ ಡೈರಿ ಮಿಲ್ಕ್ ಎಲ್ಲ ಏನೇ ಚಾಕ್ಲೇಟ್ ತಂದ್ರು ಎಲ್ಲ ಇವರೇ ಜಾಸ್ತಿ ತಿಂದು ಖಾಲಿ ಮಾಡೋದು. ನಾನ್ ತರಲ್ಲ, ಆಲ್ಮೋಸ್ಟ್ ಆಲ್ ನಮ್ಮ ಮನೆಗ್ ತರಲ್ಲ. ಯಾವಾಗಾದ್ರೂ ಅಪರೂಪಕ್ಕೆ ತಂದ್ರು ಕೂಡ ಇವರೇ ಇವಾಗ ತಿನ್ನಲ್ವ? ಈಗ ತಿನ್ನಲ್ಲ ನಾನು. ತಿನ್ನಲ್ವಾ? ನಾನು ಕಂಟ್ರೋಲ್ ಮಾಡಿದೀನಿ, ಮಾಡ್ಕೊಂತೀನಿ. ನೀವು ಕಂಟ್ರೋಲ್ ಮಾಡಲ್ಲ. ಇದು ಆಲ್ಮಂಡ್ ರೋಸ್ಟ್ ಆಲ್ಮಂಡ್ ಊಟ ಆಯ್ತಲ್ಲ, ಈಗ ಬಾಯಿ ಒಂಚೂರು ತಿಂದ್ರೆ ಹೀಗೆಲ್ಲ ಮಾಡಂಗಿಲ್ಲ ಅಲ್ಲ ಸಂತು? ಇಲ್ಲ ಈ ತರ ಎಲ್ಲ ಮಾಡೋ ತಪ್ಪು.
ನಮ್ಗೆ ಇಷ್ಟ ನೋಡಿ ಇಲ್ಲೆಲ್ಲ ಆಲ್ಮಂಡ್ ಎಲ್ಲ ಐತೆ. ಆಲ್ಮಂಡ್ ತಿಂತೀಯಾ? ಬೇಡ. ಪಾಪ ಇಲ್ಲೋಡಮ್ಮ ಅಪ್ಪ ಹಿಂಗೆಲ್ಲ ಒಂಚೂರು ತಿನ್ನು ಅಲ್ಲಿ ಪ್ಲೀಸ್. ಶುಂಠಿ. ಇಲ್ಲ ನಾನು ತಿನ್ನಲ್ಲ. ಒಂದ್ ಸ್ವಲ್ಪ ಆದ್ರೂ ತಿನ್ನು. ಬಾವ ನೀವೇ ತಿನ್ಕತಾ ಇದ್ದೀರಾ? ಇಷ್ಟೇ ನಮ್ಮ ಮನೇಲಿ ನಮ್ ಫ್ಯೂಚರ್ ನಿನ್ ಕಣ್ಣೆಲ್ಲ ಇದ್ರ ಮೇಲೆ ಐತೆ, ಬಾಯಿ ನೋಡಿದ್ರೆ ಅಂತ ಇದೆಯಾ? ಫ್ಯೂಚರ್ ಅಲ್ಲಿ ಏನಾದ್ರು ನಮ್ಮ ಮಕ್ಳಿಗೆ ನಾನು ಚಾಕ್ಲೇಟ್ ತಗೊಂಡ್ ಬಂದ್ ಕೊಟ್ರು ಎಲ್ಲ ಇವರೇ ಖಾಲಿ ಮಾಡ್ತಾರೆ. ದೊಡ್ಡ ಮಗು ನಮ್ಮ ಮನೇಲಿರೋ ದೊಡ್ಡ ಮಗು ಇವರು. ಬೇಡ ಈ ತರ ಹಿಂಗ್ ತೋರ್ಸಿ 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 ಇಟ್ರೆ ಸ್ವಲ್ಪ ತಿಂತೀನಿ. ಏನ್ ತಿಂತೀಯ? ಅದೇನ ನಮ್ಮ ಡಯಟ್ ಅದು ಇದು ಮಾಡ್ತಾ ಇದೀರ, ಏನ್ ತಿಂತೀಯ? ಜಂಕ್ ಫುಡ್ ಎಲ್ಲ ತಿನ್ಬಾರ್ದು ನೀನು. ಇಷ್ಟು ವರ್ಷದಿಂದ ಕಂಟ್ರೋಲ್ ಮಾಡ್ಕೊಂಡ್ ಬಂದಿರೋಳ್ಗೆ ಇವತ್ತು ಕಂಟ್ರೋಲ್ ಮಾಡ್ಕೊಂಡ್ ಬರಕ್ ಆಗಲ್ವಾ? ಹೌದಾ? ಅದ್ರಲ್ಲೂ ಗಂಟ್ಲಲ್ಲೇ ಜಲ್ ಸುರಿಸ್ತಾ ಇದೀಯಾ? ಅವನ್ಗೊಂದ್ ಪೀಸ್ ಕೊಡೋಕು ಎಲ್ಲ ಅವನು ಸಿಂಗಲ್, ಅವನ್ಗೇನ್ ಹುಡ್ಗಿಲ್ಲ ಏನಿಲ್ಲ, ಒಂದ್ ಲವರ್ ಇಲ್ಲ ಏನಿಲ್ಲ. ಅವ್ನ್ ಚಾಕ್ಲೇಟ್ ತಿಂದು ಏನಾಗಬೇಕು? ಲವರ್ ಇದ್ರೆ ಲವರ್ಸ್ಗೆ ಕೊಡೋದು, ಅವ್ರೇನ್ ತಿನ್ನಲ್ಲ. ಅದೇ ಅವನ್ಗೆ ಬೇಕಂದ್ರೆ ಒಂದ್ ಲವರ್ನ ಸಂಪಾದನೆ ಮಾಡಿ ಅವ್ಳ ಕೈಲಿ ತಿನ್ಸ್ಕೊಂಡ್ಲಿ ಬಿಡು. ಒಳ್ಳೆ ಪಾಪ ಅಂತ ಹುಡುಗಂತೀಯಾ? ಯೋಚನೆ ಮಾಡೋಣ. ಇವಾಗ ನಾವು ಕುತ್ಕೊಂಡು ಒಂದು ನಿಮಿಷ ಕೂಡ ಆಗಿಲ್ಲ ನೋಡಿ, ಅರ್ಧ ಡೈರಿ ಮಿಲ್ಕ್ ಖಾಲಿ. ಇದ್ರಲ್ಲಿ ಇನ್ನೇನು ನಮ್ದು 2 ಪೀಸ್ ಇದೆ ಅಷ್ಟೇ. ನಮ್ಗೇನು ಕಾಯಿಲೆ ಇಲ್ಲಪ್ಪ, ನಾವು ತಿಂತೀವಿ ಚೆನ್ನಾಗಿ, ಎಲ್ಲ ಏನ್ ಕೊಟ್ರು ತಿಂತೀವಿ. ಕಾಯಿಲೆ ಇರೋರು ಅದು ಇದು ಅವಾಯ್ಡ್ ಮಾಡ್ಕೊಂಡು ತಿನ್ನಲ್ಲ ಅಷ್ಟೇ. ನನಗೆ ಏನು ಕಾಯಿಲೆ ಇಲ್ಲ ನಿಜವಾಗ್ಲೂ. ಸುಮ್ಮನೆ ಸುಳ್ಳು ಹೇಳ್ತಾರೆ ಇವರು. ಯೋಗ ಮಾಡೋರ್ ಕಾಯಿಲೆ ಬರಲ್ಲ. ಡೈಲಿ ಆಪಲ್ ಆರೆಂಜು ಇದೆಲ್ಲ ಯಾರು ತಿನ್ನೋದು? ನಾವು ಪೇಷಂಟ್ಗಳು ತಿನ್ನೋದು. ಅವಾಗೆಲ್ಲ ಹಾಸ್ಪಿಟ್ಲ್ಗೆ ಯಾರಿಗಾನ ಹುಷಾರಿಲ್ಲ ಅಂದಾಗ ಆಪಲ್ ಆರೆಂಜು ಬನ್ನು ಬ್ರೆಡ್ ತಗೊಂಡೋಗಿ ಕೊಡ್ತಾ ಇದ್ದಿತ್ತು. ನಮ್ಗೆ ಯಾರಪ್ಪ ತಂದು ಕೊಡೋರು ಆಪಲ್ ಆರೆಂಜ್ ಎಲ್ಲ? ಅವಾಗ ಹಳ್ಳಿ ಕೆಲಸ ಮಾಡ್ತಾ ಇದ್ರು, ಅಲ್ಲಿ ಫುಡ್ಡೇ ಬೇರೆ ತರ ಇರುತ್ತೆ. ಹಳ್ಳಿಲಿ ಏನಿಲ್ಲ, ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರಲ್ಲೇನೆ. ಇವ್ರೆಲ್ಲ ನಾನು ಏನೇ ಹೇಳಿದ್ರು ಇವರೆಲ್ಲ ಅದಕ್ಕೆ ಉಲ್ಟಾನೇ ಹೇಳೋದು. ಅದಕ್ಕೆ ನಾನು ಇವ್ರ ಹತ್ರ ಹೇಳಕ್ಕೆ ಹೋಗಲ್ಲ. ಅದೇನಿಲ್ಲ, ಗೊತ್ತಿರೋರು ಗೊತ್ತಿರ್ತದೆ. ಅವನಿಗೆ ಒಂದ್ ಪೀಸ್ ಕೊಡಪ್ಪ, ಪಾಪ ಅವನು ಅವಾಗಿಂದ ಅವ್ನಿಗೆ ಹೇಳದ್ನಲ್ಲ ಆಗ್ಲೇ, ತಿನ್ಬೇಕು ಅನ್ಸಿದ್ರೆ ಲವರ್ನ ಸಂಪಾದನೆ ಮಾಡ್ಬೇಕು ಅಂತ. ಬಾಯಲ್ಲಿ ಜಲ್ಸಿಸ್ತಾ ಇದೇನೋ, ಅದೇ ತುಟಿ ಅಂತ ಇದೆಯಾ? ಬೇಡ ಬಾವ ನೀವೇ ತಿನ್. ಪಾಪ ಹೋಗ್ಲಿ, ಒಂದ್ ಪೀಸ್ ಕೊಟ್ಬಿಡಿ, ಅವನು ಡೇಟ್ ಅಲ್ಲ ಅವನೇನು. ಬೇಡ. ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಕೂಡ ಆಗೋಯ್ತು. ನೋಡಿದ್ರಲ್ಲ ನಾವು ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ದು ಅಂತ ಹೇಳಿ. ನಾನು ಯಾವತ್ತೂ ಇವತ್ತು ವ್ಯಾಲೆಂಟೈನ್ಸ್ ಡೇ, ಇವತ್ತು ನನ್ನ ಬರ್ಡೇ, ನನಗೆ ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತ ಎಲ್ಲ ಕೇಳೋಕೆ ಹೋಗಲ್ಲ. ಅವ್ರು ಏನು ಕೊಡಿಸಿದ್ರು ನನಗೆ ಓಕೆನೇ, ನಾನು ಅದರಲ್ಲೇ ಖುಷಿ ಪಡ್ತೀನಿ. ಅವರು ಕೂಡ ಈ ಥರ ಸೆಲೆಬ್ರೇಷನ್ಗೆ ಅದು ತರಬೇಕು ಇದು ತರಬೇಕಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಳಲ್ಲ. ನಾನು ಮುಂಚೆನೂ ಹೇಳಿದ್ದೀನಿ, ನನಗೇನಾದರೂ ಬೇಕು ಅಂದರೆ ಕರ್ಕೊಂಡೋಗಿ ಕೊಡಿಸ್ಬಿಡ್ತಾರೆ ಅಷ್ಟೇ. ನಾವು ಯಾವಾಗಲೂ ಮನೇಲಿ ಇದೇ ಥರ ಮಾತಾಡೋದು, ನಮ್ಮ ಕಾನ್ವರ್ಸೇಷನ್ ಯಾವಾಗಲೂ ಇದೇ ಥರ ಇರುತ್ತೆ ಅಂತಲೇ ಹೇಳ್ಬೋದು. ಅವ್ರು ತುಂಬಾ ಫನ್ನಿ, ತುಂಬ ಕಾಲೆಳಿತಾರೆ ನನಗೆ. ನನಗೇನು ಯಾವತ್ತೂ ಬೇಜಾರಾಗಿಲ್ಲ, ಯಾಕಂದರೆ ನಾವು ಲವ್ ಮಾಡುವಾಗಿಂದ ಕೂಡ ಇದೇ ಥರ ಇರೋದು. ಅವಾಗ ಹೆಂಗಿದ್ದೀವೋ ಇವಾಗಲೂ ಹಂಗೆ ಇದ್ದೀವಿ, ಚೂರು ಕೂಡ ಚೇಂಜ್ ಆಗಿಲ್ಲ. ಅದು ನನಗೆ ತುಂಬಾ ಖುಷಿ ಇದೆ. ಹಾಗೆ ಇವತ್ತಿನ ಬ್ಲಾಗ್ ಕೂಡ ನಾನು ಇವಾಗ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನಾಳೆ ನಾನು ಇನ್ನೊಂದು ಬ್ಲಾಗ್ ಮಾಡೋಕ್ಕೂ ಕೂಡ ನನಗೆ ಇಂಟ್ರೆಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾನು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.